ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನೊಂದು ಹೊಸದಾದ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ. ನೋಡಿ, ಇಲ್ಲಿ ನಮ್ಮ ತೋಟದಲ್ಲಿ ಆದ ಡಬಲ್ ಬೀನ್ಸ್ ಅಂತ ಹೇಳ್ತಾರೆ. ಈ ಮಾಮೂಲಿ ಬೀನ್ಸ್ಗಿಂತ ಸ್ವಲ್ಪ ದಪ್ಪಗಿರುವ ಬೀನ್ಸ್ ಇದು. ಈ ಬೀನ್ಸನ್ನು ನಾವು ನ್ಯಾಚುರಲ್ ಆಗಿ ನಮ್ಮ ಹಳೆಯ ಅಜ್ಜಂದಿರು ಯಾವ ರೀತಿ ಮಾಡ್ತಾ ಇದ್ರು ಆ ರೀತಿಯಲ್ಲಿ ನಾನು ಮಸಾಲೆ ಹಾಕಿ ಮಾಡಿದ್ದೇನೆ. ನೋಡಿ, ಈ ಥರ ಬೀನ್ಸ್ ಬೆಂದಿಯನ್ನು ಮಾಡಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ, ರೊಟ್ಟಿಗೂ ಕೂಡ ಇದು ತುಂಬ ಟೇಸ್ಟಿಯಾದ ಬೀನ್ಸ್ ಬೆಂದಿ ಅಂತ ಹೇಳ್ತಾರೆ. ಬೆಂದಿ ನೀವು ಪಲ್ಯನೂ ಹೇಳ್ಬೋದು, ನಾವು ಬೆಂದಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ನಾನು ನ್ಯಾಚುರಲ್ ಆಗಿ ಸೌದೆ ಒಲೆಯಲ್ಲಿ ಮಾಡಿದ್ದೇನೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಕಾರಣ ಇದನ್ನು ಸೌದೆ ಒಲೆಯಲ್ಲಿ ನಾನು ಯಾವಾಗಲೂ ಇದರಲ್ಲೇ ಮಾಡೋದು, ಜಾಸ್ತಿ ಗ್ಯಾಸ್ ಬಳಸಲ್ಲ. ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದು ಡಬಲ್ ಬೀನ್ಸ್. ನಾವು ತರಕಾರಿ ತೋಟದಲ್ಲಿ, ನಮ್ಮದೇ ತರಕಾರಿ ತೋಟದಲ್ಲಿ ಮಾಡಿದ ಬೀನ್ಸ್ ಇದು. ತುಂಬ ರುಚಿಯಾದ ಬೀನ್ಸ್. ಇದನ್ನು ನಾನು ಕೈಯಲ್ಲೇ ಮುರಿದು ಈ ಥರ ಪೀಸ್ ಮಾಡಿಟ್ಟಿದ್ದೇನೆ. ಯಾವುದೇ ಇದನ್ನು ಉಪಯೋಗಿಸಲಿಲ್ಲ. ನೋಡಿ, ಜೊತೆಗೆ ಬೆಳ್ಳುಳ್ಳಿ ಕೂಡ ಸೈಡಿಗೆ ಇಟ್ಕೊಳ್ಳೋಣ. ಒಂದು 5 ಅಥವಾ 6 ಎಸಳು ಬೆಳ್ಳುಳ್ಳಿ ಕೂಡ ಬೇಕು, ಅದು ಯಾಕೆಂದರೆ ಒಗ್ಗರಣೆಗೆ. ನೋಡಿ, ಬೀನ್ಸನ್ನು ನಾನಿಲ್ಲಿ ಒಂದು ಸಣ್ಣ ಬಾಣಲಿಗೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಜೊತೆಗೆ 2.5 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಅಂದರೆ ರೆಡ್ ಚಿಲ್ಲಿ ಪೌಡರ್. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನೆಲ್ಲ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಇಡಬೇಕು. ಚೆನ್ನಾಗಿ ಬೇಯಬೇಕಿದು. ತುಂಬ ಟೇಸ್ಟಿಯಾದ ಬೀನ್ಸ್ ಇದು. ಬೆಳಗಿನ ರೊಟ್ಟಿಗೆ ತುಂಬ ರುಚಿಕರವಾದ, ಸೈಡಿಗೆ ಒಂದು ಪಲ್ಯ ಅಂತ ಹೇಳ್ಬೋದು, ಬೆಂದಿ ಅಂತಲೂ ಹೇಳ್ಬೋದು. ನಾವು ಬೆಂದಿ ಅಂತ ಹೇಳ್ತೀವಿ. ತುಂಬ ಟೇಸ್ಟಿಯಾದ ಬೆಂದಿ ಇದು. ಮಾಡಿ ನಾವೇ ನಮ್ಮದೇ ಆದ ಹಸುವಿನ ಗೊಬ್ಬರ ಎಲ್ಲ ಹಾಕಿ ನಾವು ಮಾಡಿದ್ದು ಈ ಬೀನ್ಸ್ ತುಂಬ ಟೇಸ್ಟಿಯಾಗಿದೆ. ಪೇಟೆಯಿಂದ ತಂದ ಬೀನ್ಸ್ ಅಷ್ಟು ಟೇಸ್ಟಿ ಆಗಲ್ಲ. ಪಲಾವೆಲ್ಲ ಮಾಡಲಿಕ್ಕೆ ಮತ್ತು ಸಾಂಬಾರು ಕೂಡ ಮಾಡಲಿಕ್ಕೆ ಇದನ್ನು ಚೆನ್ನಾಗಿ ಬಳಸ್ತಾರೆ. ಡಬಲ್ ಬೀನ್ಸ್ ಮಾಮೂಲಿ ಬೀನ್ಸ್ಗಿಂತ ಸ್ವಲ್ಪ ದೊಡ್ಡದಿದೆ ಬೀನ್ಸ್ ಇದು. ನೋಡಿ, ಇಲ್ಲಿ ಒಲೆನ ಚೆನ್ನಾಗಿ ಉರಿಸಬೇಕು. ನೋಡು, ಈ ಥರ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದರೆ ಒಳ್ಳೆಯದು. ನೀವು ಕೂಡ ಇದೇ ರೀತಿ ಸೌದೆ ಒಲೆಯಲ್ಲಿ ಆರೋಗ್ಯಕರವಾದ ರೆಸಿಪಿನ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ವಾರಕ್ಕೊಂದ್ಸಲ ಆದರೂ ಮಾಡಿ ಈ ಥರ. ನೆಕ್ಸ್ಟ್ ನೋಡಿ, ಈ ಥರ ಬೆಂದಿದಂಥ ಗಳಿಗೆ ಒಂದು ಸಲ ನಾನು ಚೆಕ್ ಮಾಡ್ತಾ ಇರ್ತೇನೆ. ನೋಡಿ, ಇನ್ನೊಂದು ವಿಷಯ ಏನಂದರೆ, ಹುಣಸೆ ಹುಳಿ ಒಂದಿಷ್ಟು ಸಾಕು. ನಾನು ಇಟ್ಕೊಂಡಿದ್ದೇನಲ್ಲ, ಇಷ್ಟು ಸಾಕು. ಇದರ ರಸನ ಒಂದು ಕಪ್ಪಲ್ಲಿ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ರಸ ಮಾಡಿಟ್ಟಿದ್ದೇನೆ. ನೋಡಿ, ಬೀನ್ಸ್ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಈ ಹುಣಸೆ ಹುಳಿಯ ರಸನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ರಸನ ಇದಕ್ಕೆ ಹಾಕ್ತಾ ಇದ್ದೇನೆ. ನಾನು ಬರೀ ಮೆಣಸಿನ ಹುಡಿ, ಅರಿಶಿನ ಹುಡಿ, ಉಪ್ಪು, ನೆಕ್ಸ್ಟ್ ಹುಣಸೆ ಹುಳಿ, ಬೀನ್ಸ್ ಇಷ್ಟೇ ಹಾಕಿ ಬೇಯಿಸಿದ್ದು. ನೀರು ಕೂಡ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದರೆ ಸಾಕು. ನೋಡಿ, ವಾವ್, ತುಂಬ ಚೆನ್ನಾಗಿ ಆಗಿದೆ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ಯಾವುದಂದರೆ, ಇದಕ್ಕೆ ಒಂದು ಚೆನ್ನಾಗಿ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ನಾನು ನೋಡಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಹದವಾಗಿ ಜಜ್ಜಿಟ್ಟು ಅದರ ಸಿಪ್ಪೆನ ತೆಗೆದಿಟ್ಕೊಳ್ಬೇಕು. ಒಂದು ದಪ್ಪ ಬೆಳ್ಳುಳ್ಳಿ ಆಗಿದ್ದರೆ 4ರಿಂದ 5 ಎಸಳು ಸಾಕು. ಇದು ದಪ್ಪ ಬೆಳ್ಳುಳ್ಳಿ. ಸಣ್ಣ ಬೆಳ್ಳುಳ್ಳಿ ಆದರೆ ಸುಮಾರು ಒಂದು 10 ಎಸಳು ಬೇಕು. ಈ ಬೆಂದಿಗೆ ಬೆಳ್ಳುಳ್ಳಿಯೇ ಮುಖ್ಯ. ನೋಡಿ, ನಾನಿನ್ನು ಒಗ್ಗರಣೆ ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು, ಸಾಸಿವೆ, ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಹುರಿಬೇಕು. ಬೆಳ್ಳುಳ್ಳಿ ಕೆಂಪಾಗಿ ಬರಬೇಕು. ಕೆಂಪಾಗಿ ಬಂದರೆ ಈ ಬೆಂದಿ ಇದೆಯಲ್ವ, ತುಂಬ ಚೆನ್ನಾಗಿ ರುಚಿ ಬರ್ತದೆ. ಈ ಥರ ಹುರಿದ್ರೆ ಸರಿಯಾಗಿ ಈ ಬೆಳ್ಳುಳ್ಳಿ ಬೇಯ್ತದೆ. ನೋಡಿ, ಎಣ್ಣೆಯಲ್ಲಿ ಈ ಥರ ಹುರಿಬೇಕು. ನಾವೇ ಮಾಡಿದ ಸಾವಯವ ಗೊಬ್ಬರದ ಒಂದು 10 ಬೀನ್ಸ್ ಸಿಕ್ಕಿದರೆ ಸಾಕು. ಅದರಲ್ಲಿ ಚೆನ್ನಾಗಿ ರುಚಿಯಾದ ಅಡುಗೆ ನಾವು ಮಾಡ್ಬೋದು. ಪೇಟೆಯಿಂದ ತಂದಿದ್ದು ಏನು ರುಚಿ ಇರಲ್ಲ. ಅದರಲ್ಲಿ ಕೆಮಿಕಲ್ ಇರುತ್ತೆ, ಸ್ಪ್ರೇ ಮಾಡಿ ಎಲ್ಲ ಮಾಡಿರ್ತಾರೆ.
ನೋಡಿ ಎಷ್ಟು ಚೆನ್ನಾಗಿ ಈಗ ಒಗ್ಗರಣೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನಮ್ಮೂರಿಗೆ ಬಂದರೆ ಈ ಥರದ ಬೀನ್ಸ್ ಬೀಜನ ತಗೊಂಡು ಹೋಗ್ಬೋದು. ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಚಟ್ಟಿಯಲ್ಲಿ ಈ ಥರದ ಬೀಜನ ಹಾಕಿ ಮಾಡಿ ಫ್ರೆಂಡ್ಸ್, ಆಗುತ್ತೆ. ತುಂಬ ಟೇಸ್ಟಿಯಾಗಿದೆ, ಸಾಂಬಾರಿಗೆಲ್ಲ ತುಂಬ ಒಳ್ಳೆಯದು. ನೋಡಿ ರೆಡಿ ಆಯಿತು. ತುಂಬ 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 ಟೇಸ್ಟಿಯಾದ ರೆಸಿಪಿ ಇದು. ರೊಟ್ಟಿಗಂತೂ ಒಂದು ಸೂಪರ್ ಕಾಂಬಿನೇಷನ್. ಅದು ಕೂಡ ಸೌದೆ ಒಲೆಯಲ್ಲಿ ಮಾಡಿದ್ದಲ್ವಾ, ತುಂಬ ಪರಿಮಳ ಭರಿತವಾಗಿದೆ ಇದು. ನೋಡಿ ನಾನು ರೊಟ್ಟಿ ಮಾಡಿಟ್ಟಿದ್ದೇನೆ, ಆ ರೊಟ್ಟಿಗೆ ಒಂದು ಸ್ವಲ್ಪ ಮಧ್ಯಕ್ಕೆ ಇದನ್ನು ಹಾಕ್ಕೊಂಡಿದ್ದೇನೆ. ನೋಡಿ ಈ ಥರನೇ ನಾವು ತಿನ್ನೋದು, ಒಳ್ಳೆ ಸಮೋಸ ತಿಂದಾಗೆ ಆಗ್ತದೆ. ಓಕೆ, ನೀವು ಕೂಡ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ನಾವು ಹಳ್ಳಿ ರೀತಿಯಲ್ಲಿ ಯಾವ ರೀತಿ ಮಾಡ್ತೀವಿ ಕೊಡಗಿನಲ್ಲಿ ಈ ಡಬಲ್ ಬೀನ್ಸ್ ಪಲ್ಯ ಅಂತ ನಿಮಗೆ ಗೊತ್ತಾಯ್ತಲ್ವಾ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್.